ಸನ್ನಿಧಾನದ ಈ ವೇದಿಕೆಯನ್ನು ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದರೆ, ಇದೀಗ ಮಂದಾರ್ತಿ ದುರ್ಗಾಪರಮೇಶ್ವರಿ ಈ ವೇದಿಕೆಯ ಮೇಲೆ ತಮ್ಮೆಲ್ಲರ ಮುಂದೆ ಮೈದೋರಲಿಕ್ಕಿದ್ದಾರೆ. ಆತ್ಮೀಯರೇ, ಕಳೆದ 14 ವರ್ಷಗಳಿಂದ ಮಂಗಳೂರನ್ನು ಕೇಂದ್ರ ಸ್ಥಾನವಾಗಿರಿಸಿಕೊಂಡು ಶಿಕ್ಷಣ, ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ವಿಸ್ತರಿಸಿಕೊಂಡಿರುವ ಅರೆಹೊಳೆ ಪ್ರತಿಷ್ಠಾನದ ಕಲಾ ತಂಡ ನಂದಗೋಕುಲ 11 ವರ್ಷಗಳಿಂದ ರಾಜ್ಯ, ಹೊರ ರಾಜ್ಯಗಳ 1000ಕ್ಕೂ ಮಿಕ್ಕಿ ವೇದಿಕೆಗಳಲ್ಲಿ ತನ್ನ ನೃತ್ಯ ವೈಭವ, ನೃತ್ಯ ರೂಪಕಗಳನ್ನು ಪ್ರದರ್ಶಿಸಿರುವ ತಂಡ ಮುಖ್ಯವಾಗಿ ಕರಾವಳಿ ಭಾಗದ ಅನೇಕ ದೇವಸ್ಥಾನಗಳ ಕಥೆಯನ್ನು ನೃತ್ಯ ರೂಪಕವಾಗಿ ನೀಡ್ತಾ ಬಂದಿದೆ. ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರನ ಕಥೆಯಿಂದ ಹೇಳುವ ಬಿಡುವನೆ ಬ್ರಹ್ಮಲಿಂಗ, ಕೊಲ್ಲೂರು ಮೂಕಾಂಬಿಕೆಯ ಕಥೆಯಿಂದ ಹೇಳುವ ಕೊಲ್ಲೂರು ಶ್ರೀ ಮೂಕಾಂಬಿಕೆ, ಮಂದಾರ್ತಿ ಕಥೆಯನ್ನು ಹೇಳುವ ಮಂದಾರ್ತಿ ಮಾದೇವಿ, ಮಂಗಳಾದೇವಿಯ ಕಥೆಯನ್ನು ತುಳುವಿನಲ್ಲಿ ಸಾರುವ ಮೈಮೆದೆಪ್ಪೆ ಮಂಗಳದೇವಿ, ಆನೆಗುಡ್ಡೆ ವಿನಾಯಕನ ಕಥೆಯನ್ನು ಹೇಳುವ ಆನೆಗುಡ್ಡೆಯ ಆ ಶ್ರೀವಿನಾಯಕ ಮತ್ತು ವಿಶಿಷ್ಟವಾಗಿ ಅಳಿಯ ಕಟ್ಟಿನ ಸಂಪ್ರದಾಯ ಹೇಗೆ ಹುಟ್ಟಿತು ಎನ್ನುವುದನ್ನು ಹೇಳುವ ಬಾರ್ಕೂರಿನ ಹಡಗು ಎನ್ನುವ ಭೂತಾಳ ಪಾಂಡ್ಯನ ಕಥೆ. ಹೀಗೆ ವಿವಿಧ ನೃತ್ಯಗಳನ್ನು, ನೃತ್ಯ ರೂಪಕಗಳನ್ನು ಪ್ರದರ್ಶಿಸುತ್ತಾ ಸನಾತನ ಸಂಸ್ಕೃತಿಯನ್ನೇ ಪ್ರಧಾನವಾಗಿರಿಸಿಕೊಂಡು ನೃತ್ಯ ವೈಭವವನ್ನು ನೀಡುವ ತಂಡ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ. ಈಗಾಗಲೇ ಹೇಳಿದ ಹಾಗೆ ಶ್ರೀ ಕ್ಷೇತ್ರ ಉಮಾಮಹೇಶ್ವರಿಯಿಂದ 90 ಕಿಲೋಮೀಟರ್ ದೂರದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇರುವ ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಕಥೆ ಇದು. 5 ಜನ ನಾಗಕನ್ನಿಕೆಯರು ಈಶ್ವರ ಪುತ್ರ ಸುಬ್ರಹ್ಮಣ್ಯನನ್ನು ವರಿಸುವುದಕ್ಕೆಂದು ರಜತಾದ್ರಿ ಸೇರುವಾಗ ಅವರನ್ನು ತಡೆಯುವುದು ನಂದಿಕೇಶ್ವರ. ನಂದಿಕೇಶ ಈ 5 ಜನ ನಾಗಕನ್ನಿಕೆಯರನ್ನು ಶಂಖಚೂಡ ಸುತೆಯರನ್ನು ತಡೆದಾಗ ನಾಗಕನ್ನಿಕೆಯರು ನಂದಿಕೇಶನಿಗೆ ಭೂಲೋಕದಲ್ಲಿ ಅಸುರನಾಗಿ ಹುಟ್ಟು ಎನ್ನುವ ಶಾಪವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಂದಿಕೇಶನು ಈ 5 ನಾಗಕನ್ನಿಕೆಯರಿಗೆ ಮರುಶಾಪವನ್ನು ಕೊಡ್ತಾನೆ, ನೀವು 5 ಜನ ಭೂಲೋಕದಲ್ಲಿ ಚೆದುರಿ ಹೋಗಿ ಎಂದು. ಹೀಗೆ ಶಾಪ ಪ್ರತಿಶಾಪವನ್ನು ಹೊತ್ತ ನಾಗಕನ್ನಿಕೆಯರು ಮತ್ತು ನಂದಿಕೇಶ ಈಶ್ವರ ಪಾರ್ವತಿಯರಲ್ಲಿ ಇದಕ್ಕೊಂದು ವಿಮೋಚನೆಯನ್ನು ಕೇಳಿಕೊಂಡಾಗ ಪಾರ್ವತಿ ದುರ್ಗಾಪರಮೇಶ್ವರಿಯಾಗಿ ಭೂಲೋಕಕ್ಕೆ ಬಂದು ನಂದಿಕೇಶನ ಅಸುರಿ ಭಾವವನ್ನು ಕೊಂದು ಮೋಕ್ಷ ನೀಡುತ್ತೇನೆ ಎನ್ನುವ ಅಭಯವನ್ನು ಕೊಡುತ್ತಾಳೆ. 5 ಜನ ನಾಗಕನ್ನಿಕೆಯರು 5 ಕ್ಷೇತ್ರಗಳಲ್ಲಿ ನೆಲೆಸುವಂತೆ ಮಾಡಿ ಅವರಿಗೆ ಕೀರ್ತಿ ಹೆಚ್ಚಾಗುತ್ತಾ ತಾನು ಶಕ್ತಿ ಸ್ವರೂಪಿಣಿಯಾಗಿ ಇರುತ್ತೇನೆ ಎನ್ನುವ ಭರವಸೆಯನ್ನು ಕೊಡುತ್ತಾಳೆ. ಹೀಗೆ ಭೂಮಿಗೆ ಬಂದ 5 ಜನ ನಾಗಕನ್ನಿಕೆಯರು 5 ಕ್ಷೇತ್ರಗಳಲ್ಲಿ ನೆಲೆಯಾಗುತ್ತಾರೆ. ಆ 5 ಕ್ಷೇತ್ರಗಳು ಯಾವುದು ಎನ್ನುವುದನ್ನು ನಾವು ನೃತ್ಯ ರೂಪಕದಲ್ಲಿ ನೋಡೋಣ. ಮುಖ್ಯವಾಗಿ ಮಂದಾರ್ತಿ ಕ್ಷೇತ್ರವನ್ನು ಪ್ರಧಾನವಾಗಿರಿಸಿಕೊಂಡು ಈ ನೃತ್ಯ ರೂಪಕವನ್ನು ಹೆಣೆಯಲಾಗಿದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿನ ಕಟೀಲಿನಲ್ಲಿ ಹೇಗೆ 7 ಮೇಳಗಳು ಸೇವೆಯನ್ನು ಮಾಡ್ತೇವೆಯೋ ಅದನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಮೇಳಗಳಿರುವ ಕ್ಷೇತ್ರ ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ. ಆ ಮೇಳ ಹುಟ್ಟುವುದಕ್ಕೂ ಒಂದು ಕಥೆ ಇದೆ. ಆ 5 ಮೇಳಗಳು ಹೇಗೆ ಹುಟ್ಟಿದವು ಎನ್ನುವುದನ್ನು ಸಹ ಈ ನೃತ್ಯ ರೂಪಕದಲ್ಲಿ ತೋರಿಸ್ತಾ ಇದ್ದೇವೆ. ಇದೀಗ ತಮ್ಮೆಲ್ಲರ ಮುಂದೆ ತಮ್ಮೆಲ್ಲರ ಬಹು ನಿರೀಕ್ಷೆಯ ಮಂದಾರ್ತಿ ಮಾದೇವಿ ನೃತ್ಯ ರೂಪಕ. ನೃತ್ಯ ಸಂಯೋಜನೆ ಮತ್ತು ನಿರ್ದೇಶನ ಕುಮಾರಿ ಶ್ವೇತಾ ಅರೆಹೊಳೆ, ಸಾಹಿತ್ಯ ಆದರ್ಶ್ ಎಸ್ ಆಚಾರ್ಯ, ಸಂಭಾಷಣೆ ಬರೆದದ್ದು ಅರೆಹೊಳೆ ಸದಾಶಿವರಾವ್, ಸಂಗೀತ ಗುರುರಾಜ್ ಎಂಬಿ, ಹಾಡಿದವರು ಗುರುರಾಜ್ ಎಂಬಿ, ಸಂಗೀತ ಬಾಲಚಂದ್ರ ಮತ್ತು ರವೀಂದ್ರ ಪ್ರಭು, ವಸ್ತ್ರ ವಿನ್ಯಾಸ ಮತ್ತು ನಿರ್ಮಾಣ ಗೀತಾ ಅರೆಹೊಳೆ, ಬೆಳಕಿನ ವಿನ್ಯಾಸ ಮತ್ತು ನಿರ್ವಹಣೆ ವಿನಯ್ ಉಳ್ಳೂರು. ಇದೀಗ ತಮ್ಮ ಮುಂದೆ ತಮ್ಮೆಲ್ಲರ ನಿರೀಕ್ಷೆಯ ಮಂದಾರ್ತಿ ಮಾದೇವಿ ನೃತ್ಯ ರೂಪಕ. ಮಂದಾರ್ತಿ ದುರ್ಗಾ ಪರಮೇಶ್ವರಿ ತಮಗೆಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ, ಶ್ರೀ ಉಮಾ ಮಹೇಶ್ವರಿ ಎಲ್ಲರನ್ನೂ ಹರಸಲಿ ಎನ್ನುವ ಪ್ರಾರ್ಥನೆಯನ್ನು ಆರಂಭದಲ್ಲಿ ಸಲ್ಲಿಸಿಕೊಂಡು ಇದೀಗ ತಮ್ಮ ಮುಂದೆ ಮಂದಾರ್ತಿ ಮಾದೇವಿ. ಸದ್ದು ಕತ್ತಾಲ ಮಾಡಬೇಡ್ರಿ ಆಟದೊಳಗ ಶರಣು ಹೇಳಿವಿ ಸ್ವಾಮಿ.
पार्वतीं वाणीं प्रारभे भक्तिरूपकम् ಮಂದಾರ್ತಿ ಮಾತೆಯನು ಮನಸ್ಸಿನಲ್ಲಿ ನೆನೆದು ಸಂದೆಲ್ಲ ಪೂರ್ವ ಕವಿ ರತ್ನಗಳ ಪದಕಿರಗಿ ಶ್ರೀದೇವಿ ಶಿವ ಸಹಿತ ಪಾಲಿಸಲು ಧರೆಗಿಳಿದು ನಿಂದ ಕಥೆ ಪಾಡುವರೇ ನಡೆದೆಮ್ಮ ಶಕ್ತಿಯಾಗಿ ನಿಂದ ಕಥೆ ಪಾಡುವರೇ ನಡೆದೆಮ್ಮ ಶಕ್ತಿಯಾಗಿ ಬನ್ನಿ ಸೇರೋಣ ನಾವು ಊರ ಜಾತ್ರೆಗೆ, ಬನ್ನಿ ಸೇರೋಣ ನಾವು ಊರ ಜಾತ್ರೆಗೆ. ಮಾತೆ ಮಂದಾರ್ತಿ ಮಾತೆ ಮಂದಾರ್ತಿ ಕಾಯುವಳು ಅಡಿಗಡಿಗೆ ಅಡಿಗಡಿಗೆ ಅಡಿಗಡಿಗೆ. ಮಾತೆ ಮಂದಾರ್ತಿ ಕಾಯುವಳು ಅಡಿಗಡಿಗೆ. ಬನ್ನಿ ಸೇರೋಣ ನಾವು, ಬನ್ನಿ ಸೇರೋಣ ನಾವು ಊರ ಜಾತ್ರೆಗೆ. ಭಕ್ತಿ ಭಾವದಿ ಬನ್ನಿ ಮಣ್ಣಿಗೆ, ಭಕ್ತಿ ಭಾವದಿ ಬನ್ನಿ ಈ ಮಣ್ಣಿಗೆ. ಮಾತೆ ಮಂದಾರ್ತಿ ಕಾಯುವಳು ಅಡಿಗಡಿಗೆ, ಮಾತೆ ಮಂದಾರ್ತಿ ಕಾಯುವಳು ಅಡಿಗಡಿಗೆ. ಮಣ್ಣ ಪುಣ್ಯವು ಭುವಿಯ ಭಾಗ್ಯವು ಶಿವಶಕ್ತಿಯರ ಕೃಪೆಯ ಗಾಥೆಯು. ಮಣ್ಣ ಪುಣ್ಯವೋ ಭುವಿಯ ಭಾಗ್ಯವೋ ಶಿವಶಕ್ತಿಯರ ಕೃಪೆಯ ಗಾಥೆಯೋ. ಸುತೆಯರೈವರು ಆರು ಮೊಗನನು ಪಡೆಯ ಹೊರಟರು ತಡೆದು ನಿಂತರು. ಸುತೆಯರೈವರು ಆರು ಮೊಗನನು ಪಡೆಯ ಹೊರಟರು ತಡೆದು ನಿಂತರು. ಶಾಪ ಕೊಟ್ಟರು ಶಾಪ ಪಡೆದರು, ಶಾಪ ಕೊಟ್ಟರು ಶಾಪ ಪಡೆದರು. ಭುವಿಗೆ ಇಳಿಯುತ್ತಾ ನಮ್ಮ ನೆಲದಲ್ಲಿ ಹೊಸ ಕಥೆಗೆ ನಾಂದಿಯಾದರು. ನಮ್ಮ ಕಥೆಯಿದು ನೆಲದ ಸೊಗಡಿದು ಬನ್ನಿ ಸೇರುವ ತಾಯ ಜಾತ್ರೆಗೆ. ಸೇರಿ ಕುಣಿಯುವ ಸೇರಿ ನಲಿಯುವ, ಸೇರಿ ಕುಣಿಯುವ ಸೇರಿ ನಲಿಯುವ, ಪುಣ್ಯ ಕಥೆಯ ನೋಡಿ ಸವಿಯುವ, ಪುಣ್ಯ ಕಥೆಯ ನೋಡಿ ಸವಿಯುವ, ಪುಣ್ಯ ಕಥೆಯ ನೋಡಿ ಸವಿಯುವ. ಆಹಾಹಾ, ಇದೇನು ನೆರೆದ ಜನಸಾಗರ! ನಾವು ಹೇಳ ಹೊರಟಿರುವ ಮಂದರತಿ ದೇವಿಯ ಪುಣ್ಯ ಕಥನ ಶ್ರವಣಕ್ಕೆ ನೆರೆದಿರುವ ಸರ್ವ ಭಕ್ತರಿಗೂ ಶುಭದ ನಮನಗಳು. ಮಂದಾರ್ತಿ ಅಥವಾ ಮಂದರತಿ, ಅದೇನು ಕಥೆ? ಆ ಕ್ಷೇತ್ರದ ಬಗ್ಗೆ ಕೇಳಿದಾಗೆಲ್ಲ ಮೈ ರೋಮಾಂಚನ ಎಂದು ನಾನು ಕೇಳಿದ್ದೇನೆ. ಅಂಥದ್ದೇನಿದೆ?
ಒಂದಿಷ್ಟು ಬಿಡಿಸಿ ಹೇಳಬಾರದೆ? ಅದಕ್ಕೇನಂತೆ, ನನಗೆ ತಿಳಿದಷ್ಟನ್ನು ನಿನ್ನಲ್ಲಿ ಹೇಳುತ್ತಾ ಈ ಪುಣ್ಯ ಕಥನವನ್ನ ಪ್ರಚುರಪಡಿಸೋಣ. ಬನ್ನಿ ಹೀಗೆ. ಇದು ಭಕ್ತರ ಪಾಲಿನ ಪುಣ್ಯಧಾಮ, ಅಶಕ್ತರ ಪಾಲಿಗೆ ಆಶಾಕಿರಣ, ನಂಬಿದವರಿಗೆ ಇಂಬು ಕೊಡುವ ಮಂದರತಿ ದುರ್ಗಾ ಪರಮೇಶ್ವರಿಯ ಭವ್ಯ ದಿವ್ಯ ಕಥಾನಕ. ಇದುವೇ ಮಂದಾರ್ತಿ ಮಾದೇವಿ, ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ನೃತ್ಯ ಚರಿತೆ. ಜಯ ದುರ್ಗೆ ಜಯ ದುರ್ಗೆ ಜಯದು ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯದು ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ತಾಯಿ ಮಂದಾರ್ತಿಯು ಜಗದೊಡಲ ಪಾಲಿಸಲು ತೋಯಜಾಕ್ಷಿ ಮಂದರತಿಯೊಡಲಲಿ ನಿಂದಿರಲು. ತಾಯಿ ಮಂದಾರ್ತಿಯು ಜಗದೊಡಲ ಪಾಲಿಸಲು ತೋಯಜಾಕ್ಷಿ ಮಂದರತಿಯೊಡಲಲಿ ನಿಂದಿರಲು. ಕಾಯದಲ್ಲಿ ದೇವಿಯದೇ ಶಕ್ತಿಯದು ತುಂಬಿರಲು, ಕಾಯದಲ್ಲಿ ದೇವಿಯದೇ ಶಕ್ತಿಯದು ತುಂಬಿರಲು, ತಾಯ ಶಕ್ತಿಯದೇ ಕೀರ್ತಿ ಮೆರೆಸಿತ್ತು, ತಾಯ ಶಕ್ತಿಯದೇ ಕೀರ್ತಿ ಮೆರೆಸಿತ್ತು. ಜಯ ದುರ್ಗೆ ಜಯದು ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯದು ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ದುರ್ಗೆ ಜಯ 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 ದುರ್ಗೆ ಶಿಷ್ಟರನು ಅನುಗಾಲ ಕಾಪಿಡುವ ಮಹಾಮಾಯೆ, ದುಷ್ಟರಿಗೆ ದುಸ್ವಪ್ನ ನೀ ಕೊಡುವೆ ಹದ ಮರೆಯೇ. ಶಿಷ್ಟರನು ಅನುಗಾಲ ಕಾಪಿಡುವ ಮಹಾಮಾಯೆ, ದುಷ್ಟರಿಗೆ ದುಸ್ವಪ್ನ ನೀ ಕೊಡುವೆ ಹದ ಮರೆಯೇ. ಕಷ್ಟದಲ್ಲಿ ಬರುವವಗೆ ವೀರಭದ್ರ ಕಲ್ಲು ಕುಟಿಕ. ಇಷ್ಟದಲ್ಲಿ ಹೈಗುಳಿಯು ಹುಲಿರಾಯ ಬೊಬ್ಬರಿಯ. ಸ್ಪಷ್ಟದಲ್ಲಿ ಕಾಯುವರು ಶಿವಶಕ್ತಿ ಮುಖವಾಗಿ, ಚೇಷ್ಟಿಸಿದ ನಂದಿಗೂ ಮೋಕ್ಷವನೇ ಕೊಟ್ಟಂತೆ, ಮೋಕ್ಷವನೇ ಕೊಟ್ಟಂತೆ. ಜಯ ದುರ್ಗೆ ಜಯ ದುರ್ಗೆ ಜಯದು ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯದು ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ದುರ್ಗೆ ಜಯ ಜಯ ದುರ್ಗೆ ಜಯ ಜಯ ದುರ್ಗೆ ಚಾಂಬೆಯ ಗೋರಾತ ಶರೀರ ಕಾಯೇ ಕರ್ಪೂರ ಗೋರಾತ ಶರೀರ ಕಾಯ ಧರಿಲ್ಲ ಕಾಯೇ ಜಟಾಧರಾಯ ನಮ ಶಿವಾಯ ಚ ನಮ ಶಿವಾಯ dim tom nam
ತಕ್ಕಿಟ್ಟನ್ನಂ ತಕ್ಕದಂತ ತದ್ದಿಂ ತತಂ ತಣ್ಣಂ ತಗದಾಂ ತಗದಿಂ ತಗದಂ ತಗಣಂ ತತ್ತಾಂ ತದ್ದಿಂ ತತ್ತುಂ ತಣ್ಣಂ ತದ್ದೀಂ ಗಿಣ್ಣತುಂ ದೀಂ ಗಿಣ್ಣತುಂ ದೀಂ ಗಿಣ್ಣತುಂ ದೀಂ ಗಿಣ್ಣತುಂ ದೀಂ ಗಿಣ್ಣತುಂ ದೀಂ ಗಿಣ್ಣತುಂ ಗಿಡದಗ ದರಿಗಿಡದುಂ ಗಿಡದಗ ದರಿಗಿಡದುಂ ಗಿಡದಗ ದರಿಗಿಡದಗದ अर्धनारीश्वरम् अर्धनारीश्वरम् आराधयामि सततम् अर्धनारीश्वरम् आराधयामि सततम् अर्धनारीश्वरम् आराधयामि सततं त्रिभृगुवसिष्ठादि मुनिभृङ्गवन्दितं श्रीयार्धनारीश्वरम् आराधयामि सततं त्रिभृगुवसिष्ठादि मुनिभृङ्गवन्दितं श्रीयार्धनारीश्वरम् ತಾಂ ತರಿತ ಧಣ ತಾಂ ತರಿತ ಧಣ ತತ್ತಜ್ಜಂ ಕಿಡದಗಿದ ಕಿಡದಗಿದ ಗಿಡದಗಿದಿ ತಗ್ದಗಿದ ಗಿಡದಗಿದ ತಂ ಕಿಡದಗಿದ ಗಿಡದಗಿದ ತತ್ತಜ್ಜಂ ಕಿಡದಗಿದ ತದ್ದಿಗಿಟ ತಂ ತಕ್ಕ ತಜ್ಜಂ ಕಿಡದಗಿದಿ ಕಿಡದಗಿದ ಗಿಡದಗಿದ ತತ್ತಜ್ಜಂ ಕಿಡದಗಿದ ತದ್ದಿ ತತಂ ತಣ್ಣಂ ತತಾಂ ತದ್ದಿಗಿಟ ತಂ ತತ ತದ್ದಿಗಿಟ ತಂ ತಾಂ ತದ್ದಿಗಿಟ ತಂ ಕಿಡದಗಿದ ಜಂ ಕಿಡದಗಿದಿ ತದ್ದಿಗಿಟ ತಂ ತಗದ ತಜ್ಜಂ ಕಿಡದಗಿದ ತದ್ದಿಗಿಟ ತಂ ದಿ ತದ್ದಿಗಿಟ ತಂ ತರಿಗಿಡದಂ ತಜ್ಜಂ ತರಿಗಿಡದಂ ತಜ್ಜಂ ತರಿಗಿಡದಂ ತತಾಂ ತರಿತ ಧಣ ತಾಂ ತರಿತ ಧಣ ತಾಂ ತರಿತ ಧಣ ತತ ತರಿತ ಧಣ ತರಿ ತಧಣ ತಜೊಳ್ಳು ತದಿನಿ ತಕ್ಕಿಡದಗಿಡದಂ ತಜ್ಜಂ 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 ಕಿಡದಗಿಡದಂ ತಜ್ಜಂ 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 ಅದತ್ತ ಕಿಡದಗಿಡದಂ ತಜ್ಜಂ 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 ಅಮ್ಮ 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 ಸದಾ ನಿಮ್ಮ ಸೇವೆಯಲ್ಲಿರುವ ಈ ನಂದಿಕೇಶನ ಬದುಕು ನಾಶವಾಯಿತಮ್ಮ, ನಾಶವಾಯಿತು. ನಿಮ್ಮ ಕರುಣೆಯೊಂದೇ ನನಗಿರುವ ಏಕೈಕ ದಾರಿದೀಪ ತಾಯಿ. ಏನಾಯ್ತು ಕಂದ? ಜಗದ್ರಕ್ಷಕ ಪರಮೇಶ್ವರನ ಪರಮ ಸೇವಕನಿಗೆ ಬಂದ ವಿಪತ್ತಾದರೂ ಏನು? ಅಮ್ಮ, ಎಂದಿನಂತೆ ದ್ವಾರದಲ್ಲಿ ಕರ್ತವ್ಯದಲ್ಲಿರುವ ಹೊತ್ತು ಆಗ ಆಗ ಬಂದರ ಐವರು ನಾಗಕನ್ನಿಕೆಯರು. ಭೂಮಿಪಾಲನು ಶಂಖಚೂಡನು ಕಾಮದಹಕನ ಬೇಡಿ ಪಡೆದಿಹ. ಭೂಮಿಪಾಲನು ಶಂಖಚೂಡನು ಕಾಮದಹಕನ ಬೇಡಿ ಪಡೆದಿಹ. ಕಾಮಧೇನುವ ರೂಪ ಐವರು ನಾಗಕನ್ಯೆಯರು, ನಾಗಕನ್ಯೆಯರು.
ರೂಪನ ಮಗನ ಪಡೆಬೇಡೆ ನಡೆದರವರೆಲ್ಲರೂ. ದೇವಶ್ರೀ ಮುರುಗನಿಗೆ ಶಕ್ತಿಶ್ರೀ ಮುರುಗನಿಗೆ ಜ್ಞಾನಶ್ರೀ ಮುರುಗನಿಗೆ ವೀರಶ್ರೀ ಮುರುಗನಿಗೆ ವೇಲಧರ ವೇಲಧರ ವೇಲ್ ಮುರುಗ ಬಾ, 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 ವೇಲಧರ ವೇಲಧರ ವೇಲ್ ಮುರುಗ ಬಾ. ಲೋಕವೇ ಪೂಜಿಪ ಸ್ಕಂದನಿ ದೇವ, ಲೋಕವೇ ಪೂಜಿಪ ಸ್ಕಂದನಿ ದೇವ, ಮಯೂರ ವಾಹನ ಮುರುಗ ಮುರುಗ, ಮಯೂರ ವಾಹನ ಮುರುಗ ಮುರುಗ, ಮಯೂರ ವಾಹನ ಮುರುಗ ಮುರುಗ, ಮಯೂರ ವಾಹನ ಮುರುಗ ಮುರುಗ. ವೇಲಧರ ವೇಲಧರ ವೇಲ್ ಮುರುಗ ಬಾ, ವೇಲಧರ ವೇಲಧರ ವೇಲ್ ಮುರುಗ ಬಾ. ಶೂರಾಧೀಶೂರ ಸುಬ್ರಹ್ಮಣ್ಯ ದೇವ, ಶೂರಾಧೀಶೂರ ಸುಬ್ರಹ್ಮಣ್ಯ ದೇವ, ಶರವಣ ಷಣ್ಮುಖ ಮುರುಗ ಮುರುಗ, ಶರವಣ ಷಣ್ಮುಖ ಮುರುಗ ಮುರುಗ, ಶರವಣ ಷಣ್ಮುಖ ಮುರುಗ ಮುರುಗ, ಶರವಣ ಷಣ್ಮುಖ ಮುರುಗ ಮುರುಗ. ವೇಲಧರ ವೇಲಧರ ವೇಲ್ ಮುರುಗ ಬಾ, ವೇಲಧರ ವೇಲಧರ ವೇಲ್ ಮುರುಗ ಬಾ. ಲೋಕವೇ ಪೂಜಿಪ ಸ್ಕಂದನಿ ದೇವ, ಲೋಕವೇ ಪೂಜಿಪ ಸ್ಕಂದನಿ ದೇವ, ಮಯೂರ ವಾಹನ ಮುರುಗ ಮುರುಗ, ಮಯೂರ ವಾಹನ ಮುರುಗ ಮುರುಗ. ಶೂರಾಧೀಶೂರ ಸುಬ್ರಹ್ಮಣ್ಯ ದೇವ, ಶೂರಾಧೀಶೂರ ಸುಬ್ರಹ್ಮಣ್ಯ ದೇವ, ಶರವಣ ಷಣ್ಮುಖ ಮುರುಗ ಮುರುಗ, ಶರವಣ ಷಣ್ಮುಖ ಮುರುಗ ಮುರುಗ. ವೇಲಧರ ವೇಲಧರ ವೇಲ್ ಮುರುಗ ಬಾ, 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 ವೇಲಧರ ವೇಲಧರ ವೇಲ್ ಮುರುಗ ಬಾ. ಮುರುಗನಿಗೆ ಮುರುಗನಿಗೆ ಷಣ್ಮುಖಗೆ ಷಣ್ಮುಖಗೆ ಸ್ಕಂದನಿಗೆ ಸ್ಕಂದನಿಗೆ ವೀರನಿಗೆ ವೀರನಿಗೆ ಮುರುಗನಿಗೆ 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 ಷಣ್ಮುಖಗೆ 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 ಷಣ್ಮುಖಗೆ
ನಮ್ಮನ್ನು ತಡೆದ ಅಧಮ, ನಿನಗಿನ್ನು ಯಾಕೆ ಬೇಕು ಕೈಲಾಸ ಜೀವನ? ಭುವಿಯಲ್ಲಿ ಬದುಕು ರಕ್ಕಸನ ರೂಪದಿ, ಹೆಂಡ ಮಾಂಸ ಸವಿದು ಅನಾಚಾರವಗೈದು ರಾಕ್ಷಸನಾಗಿ ಬದುಕು. ಹುಸಿಯಾಗದಿರಲಿ ಈ ನಮ್ಮ ಶಾಪ, ಇದು ನಮ್ಮ ಶಾಪ. ಅಯ್ಯೋ ಅಯ್ಯೋ, ಇದೇನಾಯಿತು? ಅನಾಹುತವೇ ಆಯಿತು. ನನ್ನ ಶಪಿಸಿದ ನಿಮ್ಮನ್ನು ಸುಮ್ಮನೆ ಬಿಡಲಾರೆ. ಪಡೆಯಿರಿ ಪಡೆಯಿರಿ, ಶಾಪಕ್ಕೆ ಪ್ರತಿಶಾಪ. ಶಿವಸುತ ಷಣ್ಮುಖನು ವರಿಸದಿರಲಿ ನಿಮ್ಮ, ಭುವಿಯಲ್ಲಿ ಚದುರಿ ಹೋಗಿ ನೀವು ಐವರೆಂದೆಂದು. ಇದು ನನ್ನ ಶಾಪ, ಇದು ನನ್ನ ಶಾಪ, ಇದು ನನ್ನ ಶಾಪ. ಅಮ್ಮ, ಇದಮ್ಮ ಘಟಿಸಿತು. ನೀ ಒರೆಯೇ ತಾಯಿ. ಕಂದ, ಕೇಳಬಹುದಿತ್ತು ನೀ ನಾಗಕನ್ಯೆಯರ ಮಾತು, ಅಥವಾ ತರಬಹುದಿತ್ತು ನನಗೆ ಒಸಗೆ. ಶಾಪವನ್ನು ಅನುಭವಿಸಲೇಬೇಕು. ಆದರೂ ಅದಕ್ಕೊಂದು ವಿಮೋಚನೆ ಇದೆ. ಮುಂದೊಂದು ದಿನ ಧರೆಯಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ಬಂದು ನಿನ್ನ ದುಷ್ಟತನಕ್ಕೆ ಕಡಿವಾಣವೆಸಗಿ ಮರ್ದಿಸಿ ನೀಡುವೆನು ಮೋಕ್ಷ. ಮುಂದೆ ನೀ ಸಾಗು, ಹಿಂದೆ ಬರುವಳು ತಾಯಿ. ಆಕೆಯೊಂದಿಗೆ ಶಿವನು ಬಂದು ನೆಲೆಸುವನಲ್ಲಿ. ಅಯ್ಯೋ ಅಮ್ಮ, ಆದ ಪ್ರಮಾದಕ್ಕೆ ತೋರೆ ಮಗಿದಾರಿ. ಶಾಪ ಪ್ರತಿಶಾಪದಲ್ಲಿ ಛಿದ್ರವಾಗಿಯೆವು. ಶರಣು ಬಂದೆವು ನಾವು, ನಿನ್ನ ಭಕ್ತ ಶಂಖಚೂಡನ ಸುತೆಯರು. ನೀನೇ ತೋರಮ್ಮ ದಾರಿಯ ಮಗೆ. ಮಕ್ಕಳೇ, ಸುಬ್ರಹ್ಮಣ್ಯ ಚಿರ ಅವಿವಾಹಿತ. ಇದನ್ನರಿಯದೇ ಬಂದಿರಿ. ಪ್ರತಿ ಘಟನೆಗೂ ಕಾರಣವಿಲ್ಲದಿಲ್ಲ. ನೀವೈವರು ಭೂಲೋಕದಲ್ಲಿ 5 ಕ್ಷೇತ್ರಗಳಲ್ಲಿ ನೆಲೆಸಿ ಕೀರ್ತಿವಂತರಾಗಿ. ನಿಮಗೆ ಅಲ್ಲಿ ಸುಬ್ರಹ್ಮಣ್ಯ ಸಾಂಗತ್ಯ ದೊರೆಯದು, ಆದರೆ ಸಾನ್ನಿಧ್ಯ ಸದಾ ಇರುತ್ತದೆ. ಅಲ್ಲಿ ಶಕ್ತಿಯಾಗಿ ನಾನಿರುವೆ, ಕೀರ್ತಿಯಾಗಿ ನೀವಿರುವಿರಿ. ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆಗಿದು ನಾಂದಿಯಾಗಲಿ, ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆಗಿದು ನಾಂದಿಯಾಗಲಿ. ಕೀರ್ತಿ ನಿಮ್ಮದು, ಶಕ್ತಿ ನನ್ನದು. ಶಕ್ತಿ ನನ್ನದು, ಕೀರ್ತಿ ನಿಮ್ಮದು. ಮಾತೆಯನ್ನಲು ಒಲಿದು ಬರುವೆನು. ಭಕ್ತಿ ಭಾವದಿ ಬೇಡಿ ನಿಂತರೆ ಸದಾ ಕಾಪಾಡುವೆನು, ಸದಾ ಕಾಪಾಡುವೆನು. ಬೆಳೆದ ವೃಕ್ಷಕ್ಕೆ ಬೀಜದಂತೆ, ಎಳೆಯ ಚಂದ್ರನ ಬೆಳಗಿನಂತೆ, ತಳೆದ ನನ್ನಯ ರೂಪ ನಿಮ್ಮದು. ಲೋಕಮಂಗಳವು, ಲೋಕಮಂಗಳವು. ದೇವವರ್ಮನು ಆವಂತಿ ನಗರವ ಕಾವ ಸೊಬಗನು ದೇವ ಮೆಚ್ಚಿದ. ದೇವವರ್ಮನು ಆವಂತಿ ನಗರವ ಕಾವ ಸೊಬಗನು ದೇವ ಮೆಚ್ಚಿದ. ಕಾಲಚಕ್ರದ ಕುಟಿಲ ನಾಟಕ, ಕಾಲಚಕ್ರದ ಕುಟಿಲ ನಾಟಕ
ವಾಸವಾಯಿತು ರತ್ನಧ್ವಜನೊಳು ರಾಜ್ಯ ತೊರೆದನು ವೇಷ ಮರಿಸುತ್ತ ರಾಜ್ಯ ತೊರೆದನು ವೇಷ ಮರಿಸುತ್ತ ಸಹ್ಯಾದ್ರಿಗಿರಿಯಡೆ ಬಂದು ನಿಂತನು ಸಹ್ಯಾದ್ರಿಗಿರಿಯಡೆ ಬಂದು ನಿಂತನು ಕಷ್ಟ ಕಾಲವು ಅದೆಂದು ಮುಗಿವುದು ಕಷ್ಟ ಕಾಲವು ಅದೆಂದು ಮುಗಿವುದು ಮುಷ್ಟಿ ಬಿಗಿಯಲು ಕೊರಳ ಬಿಡುವುದು ಮುಷ್ಟಿ ಬಿಗಿಯಲು ಕೊರಳ ಬಿಡುವುದು ಬಂದ ದಾರಿಗೂ ಮುಂದಿರುವ ದಾರಿಗೂ ಬಂದ ದಾರಿಗೂ ಮುಂದಿರುವ ದಾರಿಗೂ ಬಂಧವಾಗುತ್ತ ಬೆಂಕಿ ಉರಿಯಿತು ಬಂಧವಾಗುತ್ತ ಬೆಂಕಿ ಉರಿಯಿತು ವೀರ ಕ್ಷತ್ರಿಯ ದೇವವರ್ಮನು ದಾರಿ ಮಾಡುತ್ತಾ ಮುಂದೆ ನಡೆದನು ವೀರ ಕ್ಷತ್ರಿಯ ದೇವವರ್ಮನು ದಾರಿ ಮಾಡುತ್ತಾ ಮುಂದೆ ನಡೆದನು ಬೆಂದು ಹೋದೆವು ಕಾಪಾಡಿರೆನ್ನುತ್ತಾ ಬಿದಿರ ನಡುವಲಿ ಶಬ್ದ ಕೇಳಿತು ಕಾಪಾಡಿ 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 ನಿನ್ನ ಸೆರಗಿನ ಮಡಿಲಲ್ಲಿ ಬರುವೆವು ನಿನ್ನ ಸೆರಗಿನ ಮಡಿಲಲ್ಲಿ ಬರುವೆವು ನಿನ್ನ ಮುಂದಿನ ಬದುಕಾಗಿ ಇರುವೆವು ಎಂದು ಬೀಳುತ್ತಾ ಒಬ್ಬೊಬ್ಬರಾಗಿ ಬಂದು ಸೇರಲು ಸೆರಗು ತುಂಬಿತು ಬಂದು ನೋಡಲು ಪಂಚಫಣಿಗಳು ಹಿಂದೆ ನಡೆದಿಹ ಕಥೆಯ ನೊರೆದವು ಹಿಂದೆ ನಡೆದಿಹ ಕಥೆಯ ನೊರೆದವು ಉರಿಯುವ ಕಾಳ್ಗಿಚ್ಚಿನಲ್ಲಿ ನಾನೇ ದಹಿಸಿ ಹೋಗುವವನಿದ್ದೆ. ಇದೆಂಥ ವಿಧಿಲೀಲೆ, ಅರಿಯದೆ ನಿಮ್ಮನ್ನು ರಕ್ಷಿಸಿದೆ. ಇಷ್ಟಕ್ಕೂ ನೀವಾರು ಕೇಳುವ ಕುತೂಹಲವಿನಗೆ. ನಾಗದೊರೆ ಶಂಖಚೂಡನ 5 ಸುತೆಯರು ನಾವು. ನಾನು ದೇವರತಿ, ನಾನು ನಾಗರತಿ, ನಾನು ಚಾರುರತಿ, ನಾನು ಮಂದರತಿ, ನಾನು ನೀಲರತಿ. ಶಿವಪುತ್ರ ಕುಮಾರಸ್ವಾಮಿಯ ವರಿಸ ಹೊರಟವರು ರಜತಾದ್ರಿ ಸೇರಿದೆವು. ನಂದಿಕೇಶನು ನಮ್ಮನ್ನು ದ್ವಾರದಲ್ಲಿ ತಡೆದನು. ಮಾತಿಗೆ ಮಾತು ಬೆಳೆದು ನಾವವನ ಶಪಿಸಿದೆವು, ಧರಣಿಯಲ್ಲಿ ರಕ್ಕಸನಾಗೆಂದು. ಪ್ರತಿಶಾಪವಿತ್ತನವ ನಮಗೈವರಿಗೂ ಬೇರೆ ಬೇರೆಯಾಗಿ ಹೋಗಿ ಭೂಲೋಕದಲ್ಲೆಂದು. ಈ ಶಾಪ ಹೊತ್ತ ನತದೃಷ್ಟೆಯರು ನಾವು.
ಬಿದಿರ ಮೆಳೆಯಲಿ ಅಲುಗಾಡದಿರಿ. ಅನ್ನಪಾನಕ್ಕೆ ಬಯಕೆ ಬಾರದೆನ್ನುತ್ತಾ ಮುನ್ನ ಅರಸನು ಬರುವ ಮಾತ ಕೊಟ್ಟರು. ಆರ್ತದನಿಯನು ತಾ ಕೇಳಿ ಮರುಗಿದ. ಆರ್ತ ರಕ್ಷಕ ನೀನಾದೆ ದೊರೆಯೇ, ಆರ್ತ ರಕ್ಷಕ ನೀನಾದೆ ದೊರೆಯೇ, ನೀನಾದೆ ದೊರೆಯೇ. ಓಹ್, ನಡೆದ ಕಥೆ ವಿಷಾದನೀಯವಾದರೂ ವಿಷದವಾದ ಕಾರಣವೇ ಇರಬೇಕು. ಬನ್ನಿ ನನ್ನೊಂದಿಗೆ, ಸೇರಬಹುದಂತೆ ನಿಮ್ಮ ಗಮ್ಯವನು. ಅರಸಮ್ಮ ದೇವರತಿ ಇಳಿದಳ ಕಾನನದಲ್ಲಿ, ಸರಿ ಸರಿದು ಹುತ್ತದೆಡೆ ತೆರಳಿದಳು ಹೆಡೆ ಎತ್ತುತ್ತಾ. ತಾಯಿಯನು ಕಣ್ತುಂಬಿ ಕ್ಷೇತ್ರವನ್ನು ನೆಲೆಗೊಳಿಸಿ ಕಾಯುವೊರೆ ದೇವರತಿ ಅರಸಮ್ಮ ಕಾನಾಯಿತು. ಅರಸಮ್ಮ ಕಾನಾಯಿತು. ಅರಸಮ್ಮ ಕಾನು, ಅರಸಮ್ಮ ಕಾನು, ಅರಸಮ್ಮ ಕಾನು. ಸೆರಗಿನಲ್ಲಿ ನಾಲ್ವರನು ತುಂಬುತ್ತಲಿ ಮುಂಬರಲು. ಸರಸರನೆ ನಾಗರತಿ ಹುತ್ತದಲ್ಲಿ ನೆಲೆಯಾದಳು. ಪರವಾಗಿ ನೆಲೆಯಾದ ಮಾತೆಗೆ ತಾ ಪೊಡಮೊಟ್ಟು. ಸ್ಥಿರವಾದ ನಾಗರತಿ ನಾಗೀರ್ತಿ ಕಾನಾಯಿತು. ನಾಗೀರ್ತಿ ಕಾನ, ನಾಗೀರ್ತಿ ಕಾನ, ನಾಗೀರ್ತಿ ಕಾನ. ನಡೆಯುತ್ತಲಿ ಚಾರುರತಿ ಮತ್ತಿರುವರೊಡಗೂಡಿ. ನಡೆಯುತ್ತಲಿ ಚಾರುರತಿ ಮತ್ತಿರುವರೊಡಗೂಡಿ. ಹಾಡಿಯಲಿ ತಾನಿಳಿದು ನೆಲೆಯಾದಳು ಹುತ್ತದಲ್ಲಿ. ಹಾಡಿಯಲಿ ತಾನಿಳಿದು ಚಾರುರತಿಯನ್ನು ನೆನೆದು ಹಾಡಿ ಹಾಡಿಯ ನಡುವೆ ಚೋರಾಡಿಯಾಯ್ತು ಕೇಳಿ. ಚೋರಾಡಿ, ಚೋರಾಡಿ, ಚೋರಾಡಿ. ಮಂದರತಿ ನೀಲರತಿ ಮಡಿಲಾಗಿ ಅರಸನಲ್ಲಿ ಮಂದ ಮಂದವಾಗಿಯೇ ಇಳಿದಳ ಮಂದರತಿಯು. ಮಂದಸ್ಮಿತೆ ವರದಾತೆ ಮಂದರತಿ ಕಾಯುವಳು. ನಿಂದಿರುವ ಸ್ಥಾನವೇ ಮಂದಾರ್ತಿ ಕ್ಷೇತ್ರವಾಯಿತು. ಮಂದಾರ್ತಿ, ಮಂದಾರ್ತಿ, ಮಂದಾರ್ತಿ. ಧರಣಿ ಪಾಲನು ನಡೆದು ದಣಿಯುತ್ತಲಿ ಕುಳಿತನು. ಧರಣಿಗೊರಗಿದ ತಾ ಬಳಲಿನಿಂದ ತನು ಮನದಲ್ಲಿ.
ನಾಗರತಿ ಮಾತೆಯನು ಪುನಃ ಪುನಃ ಕರ ಮುಗಿದ ಧರಿ ದೊರೆಯೂ ಸುಸ್ಥಾನ ಸೀತೆಯ ನದಿಯದ ತಟವಿರಲು ಮಾತೆಯ ಕ್ಷೇತ್ರವದು ಬೆಸರಾಯ್ತು ನೀಲಾವರವು ನೀಲಾವರ 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 ದೇವವರ್ಮ, ನಿನ್ನಿಂದ ಬಹು ಉಪಕೃತರಾದೆವು. ನಮಗೆ ಮರುಜನ್ಮ ನೀಡಿದ ನಿನಗೆ ಮುಂದೊಂದು ದಿನ ಸಕಾಲದಲ್ಲಿ ಸಹಾಯ ಮಾಡುವ ಮೂಲಕ ಸದಾ ಕೃತಜ್ಞರಾಗಿರುತ್ತೇವೆ. ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ. ಅರೆರೆ, ಇದಾರು ಈ ಚಂದದ ಹುಡುಗಿ? ಅವಳು ಮಾಲಿನಿಯಂತೆ, ಬೇಡ ದೊರೆಯ ಮಗಳಂತೆ, ವ್ಯಾಘ್ರಪಾದನ ಮೋಹಿಸಿದಳಂತೆ. ಹೇ, ಗರ್ಭಿಣಿಯೂ ಆದಳಂತೆ. ಬೇಡರೆಲ್ಲರೂ ಅವಳನ್ನು ಬಹಿಷ್ಕರಿಸಿದರಂತೆ. ಶಿಶುವೊಂದನ್ನು ಹಡೆದಳಂತೆ. ಆ ಶಿಶುವಿನ ಮೊದಲ ಅಳು ಮಹಿಷಿ ಅರಚಿದಂತಿತ್ತಂತೆ. ಆಗ ಆಗ ರಕ್ತ ಮಾಂಸ ಖಂಡಗಳ ಮಳೆಯೇ ಆಯ್ತಂತೆ. ಮಹಿಷಾಕ್ಯನೆಂಬ ಹೆಸರಂತೆ ಅವನಿಗೆ. ಬ್ರಹ್ಮನಿಂದಲೂ ವರ ಪಡೆದನಂತೆ. ಅಲ್ಲಿದ್ದವರೆಲ್ಲ ಆ ನಾಡನ್ನೇ ಬಿಟ್ಟು ಸಾಗಿದರಂತೆ ದೂರ. ಅತಿ ಆಯ್ತಂತೆ ಇವನ ಉಪಟಳ. ಈ ನರಭಕ್ಷಕನ ಅರಸಿ ಸೇರಿದರಂತೆ ಇವನಂತೆ ಇರುವ ವಿಕೃತ ಅಸುರರು. ಹೀಗಾಗಿಯೇ ಈ ನಾಡು ಹಾಳು ಕಾಡಾಯ್ತು, ಹಾಳು ಹಾಡಿಯಾಯ್ತು. ಮುಂದೆ ಹಾಲಾಡಿ ಆಯ್ತು. ಸುತ್ತಲಿನ ಊರೆಲ್ಲ ಹಾಯ್ಕಾಡಿ, ಬಿಲ್ಲಾಡಿ, ಎಡಾಡಿ ಇತ್ಯಾದಿ ಹಾಡಿಗಳಾದವು.
ಮಹಿಷಾ ಹೇಮಾದ್ರಿರಾಜನ ಸುಕುಮಾರ ಪುತ್ರಿಯು ಸೋಮ ಸೂರ್ಯರ ನವಿರಾದ ಕಂಗಳು. ಹೇಮಾದ್ರಿರಾಜನ ಸುಕುಮಾರ ಪುತ್ರಿಯು ಸೋಮ ಸೂರ್ಯರ ನವಿರಾದ ಕಂಗಳು. ರೂಪಗುಣದಲ್ಲಿ ವಿದ್ಯೆಯಾಗಲಿ ಒಬ್ಬ ಹೂರಣ ಜಲಜಾಕ್ಷಿ ಬದುಕಲಿ. ಒಬ್ಬ ಹೂರಣ ಜಲಜಾಕ್ಷಿ ಬದುಕಲಿ. ಪೂರ್ಣ ಷೋಡಶಿ ತಾ ಬೆಳಗು ಚಂದ್ರಿಕೆ. ಪೂರ್ಣ ಷೋಡಶಿ ತಾ ಬೆಳಗು ಚಂದ್ರಿಕೆ. ಪೂರ್ಣ ಬೆಳಕನು ನವಿರಾಗಿ ಪಸರಿಸೇ. ಸಖಿಯರೊಡನೆ ಉದ್ಯಾನ ವಿಹರಿಸೆ. ಸುಖದಿ ಕೊಯ್ಯಲು ಮುದದ ಪುಷ್ಪವ. ಐದು ಸರ್ಪವು ಜೊತೆಯಾಗಿ ಬಂದವು. ನಿಂದು ಕಚ್ಚಲು ತಾ ಮಾಯವಾದವು. ಮಗಳ ಪ್ರಾಣವ ಉಳಿಸಲೋಸುವ ಜಗವನಾದರೂ ಕೊಡುವ ತಂದೆಯು. ಊರ ತುಂಬವು ಡಂಗೂರ ಸಾರಿದ ಗರಳ ನೀಗಿಸಿ ಬೇಕಾದ್ದು ನೀಡಲು. ಹೇಮಾದ್ರಿಯಲ್ಲಿ ದೇವವರ್ಮನು ನೇಮದಿಂದಲೇ ತಾ ಬದುಕುತ್ತಿದ್ದನು. ನಾಗರೈವರ ಆದೇಶದಂತೆಯೇ ನಾಗವಿಷವನು ತೆಗೆಯ ಬಂದನು. ನೆನೆದು ಹೊತ್ತವ ಮೃತ್ತಿಗೆಯ ಹೊಂದಿದ ಮನದಿ ನೆನೆಯುತ್ತ ಔಷಧಿಯ ನೀಡಿದ. ದೇವಿ ಕೃಪೆಯಲಿ ವಿಷಗುಣವಾಯಿತು. ದೇವವರ್ಮಗೆ ಜಲಜಾಕ್ಷಿ ಕರವೋ ಸಿಕ್ಕಿತು. ದೇವವರ್ಮಗೆ ಜಲಜಾಕ್ಷಿ ಕರವೋ ಸಿಕ್ಕಿತು. ದೇವವರ್ಮ, ನಿನ್ನಿಂದ ಬಹು ಉಪಕೃತರಾದೆವು. ನಮಗೆ ಮರುಜನ್ಮ ನೀಡಿದ ನಿನಗೆ ಮುಂದೊಂದು ದಿನ ಸಕಾಲದಲ್ಲಿ ಸಹಾಯ ಮಾಡುವ ಮೂಲಕ ಸದಾ ಕೃತಜ್ಞರಾಗಿರುತ್ತೇವೆ. ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ, ಕಾಲಾಯ ತಸ್ಮೈ ನಮಃ. ಇದೇ ಹೊತ್ತಿನಲ್ಲಿ ಸುದೇವನೆಂಬ ದೇವಿ ಭಕ್ತ ಬ್ರಾಹ್ಮಣ ದ್ರಾವಿಡ ದೇಶದಲ್ಲಿದ್ದ. ತೋಟದಲ್ಲಿ ತಾನು ಕಾಯಕ ನಿರತನಾಗಿದ್ದಾಗ ಅವನ ಗುದ್ದಲಿಗೆ ನಾಗವೊಂದು ತಾಗಿ ಪ್ರಾಣ ಬಿಟ್ಟಿತು. ಆ ನಾಗದೋಷದಿಂದ ಆತ ಕುಷ್ಠರೋಗಿಯಾದ. ಕುಷ್ಠರೋಗ ನಿವಾರಣೆಗಾಗಿ ಸುಬ್ರಹ್ಮಣ್ಯನನ್ನು ಆರಾಧಿಸುತ್ತಾ
ಒಂದು ದಿನ ಕೊಲ್ಲೂರನ್ನು ಸೇರಿದ. ಅಲ್ಲಿ ಬೆಳಗಿನ ಜಾವದಲ್ಲಿ ಅವನಿಗೊಂದು ಕನಸು ಬಿತ್ತು. ಭಕ್ತ, ಇಲ್ಲಿಂದ ನೇರವಾಗಿ ಮಂದರತಿ ಕಾನ ಸೇರು. ಸ್ನಾನ ಮಾಡಿ ಸುಬ್ರಹ್ಮಣ್ಯನನ್ನು ಆರಾಧಿಸು. ನಿನ್ನ ಪಾಪ ವಿಮುಕ್ತಿಯಾಗಿ ರೋಗಮುಕ್ತನಾಗು. ದೇವಿಯ ಅಣತಿಯಂತೆ ನಡೆದುಕೊಂಡ ಬ್ರಾಹ್ಮಣನಿಗೆ ವ್ಯಾಧಿ ಮಾಯೆಯಾಯಿತು. ವ್ಯಾಧಿ ಮರೆಯಾದ ನೆಲ್ಲಿ ಮರದಡಿಯಲ್ಲಿ ಸುಬ್ರಹ್ಮಣ್ಯನನ್ನು ಅರ್ಚಿಸುತ್ತಾ ಲಿಂಗರೂಪಿಣಿ ದೇವಿಯನ್ನು ಆವಾಹಿಸಿ ತಪೋನಿರತನಾಗಿ ಅಲ್ಲಿಯೇ ಉಳಿದುಕೊಂಡನು. ಸುದೇವ ಮುನಿಯಾದನು. ತಾನು ಬಯಸಿದ ಜಲಜಾಕ್ಷಿ ಕೈಗೆ ಸಿಗದೆ ಪಾರಾದಾಗ ಅವಳನ್ನು ಎಳೆತರಲು ಮಹಿಷಾಕ್ಯ ಮಹೋದರ ದುರ್ಮುಖರನ್ನು ಕಳುಹುತ್ತಾನೆ. ದೇವವರ್ಮ ಜಲಜಾಕ್ಷಿಯರು ಮಹಿಷಾಕ್ಯನೊಡನೆ ಸೋತು ಮಂದರತಿ ಕಾನಕ್ಕೆ ಓಡಿ ಹೋದರು. ಸುದೇವ ಮುನಿಗೆ ಶರಣಾದರು. ತಾಯಿ ಶ್ರೀ ದುರ್ಗಾ, ಸದಾ ಕಾಲ ಅನಾಥ ರಕ್ಷಕಿಯಾದ ನೀನು ಪೊರೆಯಮ್ಮ ನಮ್ಮನ್ನ. ಭೈರವಿ ಶಾಂಭವಿ ಚಂದ್ರಮೌಳಿರಬಲ ಅಪರ್ಣಾ ಉಮಾ ಪಾರ್ವತಿ ಕಾಳಿ ಹೇಮವತಿ ಶಿವಾ ತ್ರಿನಯನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀ ಪ್ರದಾ ಚಿದ್ರೂಪಿ ಪರದೇವತಾ ಭಗವತಿ ಶ್ರೀಲಿಂಗ ಭೈರವಿ ಭೈರವಿ ಮೋಹಿನಿ ದೇವತಾ ತ್ರಿಭುವನಿ ಆನಂದ ಸಂದಾಯಿನಿ ವಾಣಿ ವಲ್ಲಭ ಪಾಣಿ ವೇಣು ಮುರಳಿ ಗಾನ ಪ್ರಿಯ ಲೋಲಿನಿ ಕನ್ಯಾಣಿ ರುಡು ರಾಜ ಬಿಂಬ ವದನ ತೋಂಗ
ಸುಖವಾಗಿ ಚೇಷ್ಟಿಸಿದ ನಂದಿಗೂ ಮೋಕ್ಷವನೇ ಕೊಟ್ಟಂತೆ, ಮೋಕ್ಷವನೇ ಕೊಟ್ಟಂತೆ. ಜಯ ದುರ್ಗೆ ಜಯ ದುರ್ಗೆ ಜಯತು ಜಯ ದುರ್ಗೆ, ಜಯ ದುರ್ಗೆ ಜಯ ದುರ್ಗೆ ಜಯತು ಜಯ ದುರ್ಗೆ, ಜಯ ದುರ್ಗೆ ಜಯ ದುರ್ಗೆ ಜಯ ದುರ್ಗೆ, ಜಯ ಜಯ ದುರ್ಗೆ, ಜಯ ಜಯ ದುರ್ಗೆ, ಜಯ ಜಯ ದುರ್ಗೆ. ದುರುಳ ಮಹೋಧರನನು ವಧಿಸಲು ವೀರಭದ್ರನು ಇಳಿದು ಬಂದನು. ದುರುಳ ಮಹೋಧರನನು ವಧಿಸಲು ವೀರಭದ್ರನು ಇಳಿದು ಬಂದನು. ಸಾರಿ ವಧಿಸಿದ ಕಳೆದು ಕತ್ತಲನು ಉರಿಸಿ ಶತ್ರುಗಳನ್ನು. ಧಗಧಗನೆ ಉರಿಯುತ್ತ ದುರ್ಮುಖ ಬರಲು ಕೈಗುಡಿ ಬಂದ ನುಂಗಿ ಎಲ್ಲವನು. ಜಾಗ ಕಾಣದೆ ಕಲ್ಲಲಿ ಅಡಗಿ, ಜಾಗ ಕಾಣದೆ ಕಲ್ಲಲಿ ಅಡಗಿ ಕುಳಿತ ದುರ್ಮುಖನು. ಕಲ್ಲಿನೊಡಲನು ಸೀಳಿ ತೆಗೆಯಲು ಕಲ್ಲು ಕುಟಿಗನ ತಾಯಿ ಕಳುಹಲು. ಎಲ್ಲ ದಾರಿಯ ಕಳೆದು ಹೊರಗೆಳೆದ ಮಾಗೆ ಅದೇನು. ಬಬ್ಬರಿಯ ಬರುತ್ತಲಿ ಹಿಡಿದ ಅವನನ್ನು ತಬ್ಬಿಬ್ಬು ಮಾಡಿ ವಧೆಯ ಮಾಡಲು ನಂಬಿ ಬಂದ ಭಕ್ತ ಜನಕ್ಕೆ ದೇವಿ ಕಾದಂತೆ. ಜಗನ್ಮಾತೆ, ಜಗನ್ಮಾತೆ, ನಿನ್ನ ದಿವ್ಯ ರೂಪವನ್ನು ಕಂಡು ಹಿಂದಿನದ್ದೆಲ್ಲವೂ ನನ್ನ ಸ್ಮೃತಿ ಪಟಲದಲ್ಲಿ ಆ ಘಟನೆ ಮರುಕಳಿಸುತ್ತಿದೆ ತಾಯೇ, ಮರುಕಳಿಸುತ್ತಿದೆ. ಪಂಚನಾಗ ಕನ್ಯೆಯರು ಅಂದು ಶಪಿಸಿದರೆನ್ನ ನೀ ಕೊಟ್ಟ ಮಾತಿಂದು ನೆನಪಾಯಿತು ತಾಯೇ, ನೆನಪಾಯಿತು. ಬಂದೆಯಾ ಉದ್ಧರಿಸಲು. ಓ ನನ್ನ ಮಾತೇ, ಕೊಂದು ಕೆಡಹುತ ನನಗೆ ಅನುಗ್ರಹಿಸು ನೀನು ಮೋಕ್ಷವನು, ಅನುಗ್ರಹಿಸಮ್ಮ. ಆದರೆ ಬಯಕೆಯೊಂದಿದೆ ತಾಯೇ. ಕುಂಭ ಸಂಕ್ರಮಣದಂದು ನಡೆಯಲಿ ನಿನ್ನ ಜಾತ್ರೆ, ನನ್ನ ಜನ್ಮದ ಕುರುಹಿಗೆ ನಡೆಯಲಿ ಕೆಂಡ ಸೇವೆ ತಾಯೇ. ಹಾಗೆ
ಕೆಂಡ ಸೇವೆ ನಡೆಸಿದ ಅಬಲೆಯರ ಇಷ್ಟಾರ್ಥ ನೆರವೇರುವಂತೆ ಅನುಗ್ರಹಿಸುತ್ತಾಯೇ. ತಥಾಸ್ತು. ಅಬ್ಬಾ, ಪ್ರಕರಣ ಇಲ್ಲಿಯವರೆಗೆ ಬಂತು. ಆದರೆ ಜಲಜಾಕ್ಷಿ ದೇವವರ್ಮ ದೇವಿ ಭಕ್ತರಾಗಿದ್ದರೂ ಅವರಿಗೇಕೆ ಈ ಸಂಕಷ್ಟ? ಅದು ಮಕ್ಕಳಿಲ್ಲದ ದೇವವರ್ಮನಿಗೆ ಮಂದಾರ್ತಿಯ ನೆಲ್ಲಿ ಮರದಡಿಯಲ್ಲಿ ಮಲಗಿದ್ದಾಗ ಆ ರಾತ್ರಿ ಸುಬ್ರಹ್ಮಣ್ಯನೇ ವಟುವಿನ ರೂಪದಲ್ಲಿ ಬಂದಂತೆ ಕನಸು ಬಿತ್ತಂತೆ. ವಾರಾಹಿ ನದಿಯ ಮೂಲದಲ್ಲಿರುವ ದೇವಿ ವಿಗ್ರಹ ತಂದು ಅದನ್ನಿಲ್ಲಿ ಪ್ರತಿಷ್ಠಾಪಿಸಲು ಆತ ಹೇಳಿದನಂತೆ. ಆದರೆ ಜಲಜಾಕ್ಷಿ ಇದೊಂದು ಭ್ರಮೆ ಎಂದಳಂತೆ, ನಿರ್ಲಕ್ಷಿಸಿದರಂತೆ. ಅದರ ಫಲವಾಗಿ ಈ ಕಷ್ಟಗಳು ರಾಜರಾಣಿಯರ ಬೆನ್ನಟ್ಟಿದವಂತೆ.
ಈಗ ದುರ್ಗಾ ಪರಮೇಶ್ವರಿಯ ಅಣತಿಯಂತೆ ರಾಜ ರಾಣಿಯರು ವಾರಾಹಿ ನದಿ ಮೂಲದೆಡೆಗೆ ತೆರಳಿದರಂತೆ. ನಮಸ್ಕಾರ ರೀ ಸ್ವಾಮಿ. ಸೂರ್ಗೊಳ್ಳಿ ಅಂತು ಅಂತಾರೆ ನನ್ನ. ಯಾರು ಹೇಳಿ? ಸೂರ್ಗೊಳ್ಳಿ ಅಂತು. ನನ್ನ ಕಸಬೇನು ಹೇಳಿ ಅಂತೆ. ಕದಿಯೋದು ಸ್ವಾಮಿ, ಕದಿಯೋದು. ಕದ್ದದ್ದನ್ನೆಲ್ಲ ಬಡವರಿಗೆ ಹಚ್ತೀನಿ, ಗೊತ್ತಾಯ್ತಾ? ಖಾಲಿ ಕಳ್ಳ ಅಲ್ಲ ನಾನು. ಶ್ರೀಮಂತನಾಗೋ ಆಸೆ ನನಗಿಲ್ಲ ಸ್ವಾಮಿ, ಗೊತ್ತಾಯ್ತೇನು? ಏನ್ ಹೆಸರು ಹೇಳಿ? ಸೂರ್ಗೊಳ್ಳಿ ಅಂತು. ಕಳ್ಳರ ಗುರು ಅಂತೂ ಅಣ್ಣನು, ಕಳ್ಳರೆಲ್ಲರ ಜೊತೆಗೂಡಿ ಬಂದನು. ಕಳ್ಳರ ಗುರು ಅಂತೂ ಅಣ್ಣನು, ಕಳ್ಳರೆಲ್ಲರ ಜೊತೆಗೂಡಿ ಬಂದನು. ಕನ್ನ ಹಾಕುವ ಪರಿ ಅದೇನು ಪೇಳುವುದು, ಕನ್ನ ಮೆಚ್ಚಿಯೇ ಬಾ ಒಳಗೆ ಎನ್ನುವುದು. ಕನ್ನ ಹಾಕುವ ಪರಿ ಅದೇನು ಪೇಳುವುದು, ಕನ್ನ ಮೆಚ್ಚಿಯೇ ಬಾ ಒಳಗೆ ಎನ್ನುವುದು. ಗುಡ್ಡ ಹತ್ತಿದ ತಾ ಕನ್ನ ಹಾಕಲು, ಗುಡ್ಡ ಹತ್ತಿದ ತಾ ಕನ್ನ ಹಾಕಲು. ಗುಡ್ಡೆ ತಡೆಯಿತು ಅದು ಆನೆ ಸತ್ತಲಿ. ಗುಡ್ಡೆಯಲ್ಲಿಯೇ ಆನೆ ಬಂತೆಂದು ಗುಡ್ಡೆ ಆಯಿತು, ಆನೆ ಗುಡ್ಡೆಯಾಯಿತು. ಗುಡ್ಡೆಯಾಯಿತು, ಆನೆ ಗುಡ್ಡೆಯಾಯಿತು. ಗಜರಾಜ, ಗಜರಾಜ, ಕದಿಯದೆ ಮರಳಲಾರೆ. ಏನಾದ್ರೂ ಒಂದು ವಸ್ತುವನ್ನು ಕದಿಲೇಬೇಕು. ಕಾಡಬೇಡುವೋ, ಕಾಡಬೇಡುವೋ. ಓ ಗಜರಾಜ, ಗಜರಾಜ, ಒಬ್ಬನೇ ಬಾ, ಉಳಿದವರು ಇಲ್ಲಿರಲಿ. ಮೊದಲು ಕಂಡ ವಸ್ತುವನ್ನು ಕೊಂಡು ಹೊರಟು ಬಿಡು. ಅಂತೂ ಹೊರಟನು ಪಡೆದು ಪೆಟ್ಟಿಗೆ. ಎಂತು ಭಾರವೋ ಎಂದು ಮುಂದೆ ಇಳುಹಲು, ಎಂತು ಭಾರವೋ ಎಂದು ಮುಂದೆ ಇಳುಹಲು. ತಂದ ಪೆಟ್ಟಿಗೆಯ ತಾ ತೆರೆದು ನೋಡಲು, ತಂದ ಪೆಟ್ಟಿಗೆ ತೆರೆದು ನೋಡಲು. ನಿಂದು ಬಿಟ್ಟರು ಗಣಪ ಕಾಣಲು, ನಿಂದು ಬಿಟ್ಟರು ಗಣಪ ಕಾಣಲು. ಭಾರ ಇಳುಹಿದ ಬಾರಾಳಿ ಕ್ಷೇತ್ರವು ಸಾರವಾಗುತ್ತಾ ಸುಕ್ಷೇತ್ರವಾಯಿತು. ಭಾರ ಇಳುಹಿದ ಬಾರಾಳಿ ಕ್ಷೇತ್ರವು ಸಾರವಾಗುತ್ತಾ ಸುಕ್ಷೇತ್ರವಾಯಿತು. ಬಾರಾಳಿ ಕ್ಷೇತ್ರದಿ ಗಣಪ ಗೆರಗುತ್ತಾ ತೋರುತ್ತಿರುವ ಆ ಗೆಜ್ಜೆ ಪಿಡಿದರು, ತೋರುತ್ತಿರುವ ಆ ಗೆಜ್ಜೆಯ ಪಿಡಿದರು. ಗೆಜ್ಜೆ ಹಿಡಿಯುತ್ತಾ ಒಬ್ಬ ಹುಚ್ಚನಾದನು, ಗೆಜ್ಜೆ ಹಿಡಿಯುತ್ತಾ ಒಬ್ಬ ಹುಚ್ಚನಾದನು. ಹೆಜ್ಜೆ ಹೆಜ್ಜೆಗೂ ವಿಚಿತ್ರನಾದನು. ಕೈ ಹಿಡಿದ ಗೆಜ್ಜೆಯನ್ನು ಮಂದಾರ್ತಿ ಅಮ್ಮನಿಗೆ ನೀಡು. ಬೆಳಕಿನ ಸೇವೆಗಾಗಿ ಯಕ್ಷಗಾನ ಮೇಳವನ್ನು ಆರಂಭಿಸು. ಸೇವೆಯ ಮೊದಲ ಹೆಜ್ಜೆ ಬಾರಾಳಿಯಲ್ಲಾಗಲಿ, ನಿನಗೆ ಮಂಗಳವಾಗಲಿ. ಆಕಾಶವಾಣಿಯು ಮಂದಾರ್ತಿ ತೋರಲು ವಾಕ್ಯ ನೀಡಲು ಹೊರಟು ನಿಂದರು. ಆಕಾಶವಾಣಿಯು ಮಂದಾರ್ತಿ ತೋರಲು ವಾಕ್ಯ ನೀಡಲು ಹೊರಟು ನಿಂದರು. ಮಂದಾರ್ತಿ ಕ್ಷೇತ್ರದಿ ಗೆಜ್ಜೆ ನೀಡಲು ಮಂದಮತಿಯವ ಸರಿಯಾಗಿ ನಿಂದನು.
ಮಂದಮತಿಯವ ಸರಿಯಾಗಿ ನಿಂದನು. ಅಂದಿನಿಂದಲೇ ಕ್ಷೇತ್ರ ಮೇಳ ಹುಟ್ಟಿತು, ಅಂದಿನಿಂದಲೇ ಕ್ಷೇತ್ರ ಮೇಳ ಹುಟ್ಟಿತು. ಇಂದಿಗೂ ಹೆಜ್ಜೆ ಮೊದಲು ಬಾರಾಳಿಯಾಪುದು, ಇಂದಿಗೂ ಹೆಜ್ಜೆ ಮೊದಲು ಬಾರಾಳಿಯಾಪುದು. ಮಂದಾರ್ತಿ ಮೇಳವು ದೇವಿಯ ಸೇವೆಯು, ಮಂದಾರ್ತಿ ಮೇಳವು ದೇವಿ ಸೇವೆಯು ಮೊದಲ ಸೇವೆಯು ಬಾರಾಣಿಯಾಪುದು. ಸಕಲ ಮಂಗಳ ಕೊಡುವ ತಾಯಿಯು, ಸಕಲರ ಸಲಹೋ ಮಾತೆ ಮಂದಾರ್ತಿಯು. ತಾಯಿ ಮಂದಾರ್ತಿಯು. ಮಂಗಳ ಶ್ರೀ ಗುರುಪಾದಕ್ಕೆ, ಮಂಗಳ ಗಣಪತಿ ದೇವಗೆ, ಮಂಗಳ ಶ್ರೀ ಗುರುಪಾದಕ್ಕೆ, ಮಂಗಳ ಗಣಪತಿ ದೇವಗೆ, ಮಂಗಳ ಪಂಚನಾಗಗಳ ಪಂಚಕ್ಷೇತ್ರ ನಿವಾಸಿಗೆ, ಮಂಗಳ ಶಂಕರ ಶಂಕರಿಗೆ, ಮಂಗಳ ಮಂದರ್ತಿ ಮಾತೆಗೆ, ಮಂಗಳಂ ಶುಭ ಮಂಗಳಂ, ಮಂಗಳಂ ಶುಭ ಮಂಗಳಂ, ಸರ್ವಾಂತರ್ಯಾಮಿನಿ ಸರ್ವಶಕ್ತಿ ರೂಪಿಣಿ ಅಮ್ಮ ಮಂದಾರ್ತಿ ಪುರವಾಸಿನಿ, ಶ್ರೀ ದುರ್ಗಾ ಪರಮೇಶ್ವರಿ ತಾಯೇ ಅಮ್ಮ. ದಯವಿಟ್ಟು ಎಲ್ಲರೂ ಒಂದೆರಡು ನಿಮಿಷ ಇದ್ದಾರೆ. ಇದೀಗ ಕಲಾವಿದರ ಪರಿಚಯ. ತಂಡದ ಅತ್ಯಂತ ಕಿರಿಯ ಕಲಾವಿದೆ 6ನೇ ತರಗತಿಯಲ್ಲಿ ಓದ್ತಾ ಇರುವ ಗಣೇಶ ಇದೀಗ 10ನೇ ತರಗತಿಯ ಪರೀಕ್ಷೆಯನ್ನು ಬರೆಯಲು ಅಣಿಯಾಗುತ್ತಿರುವ ಆರಂಭದ ಪಂಚನಾಗ ಕನ್ನಿಕೆಯರಲ್ಲಿ ನೀಲರತಿಯಾಗಿ ಮತ್ತು ವಿವಿಧ ನೃತ್ಯಗಳಲ್ಲಿ ಸಹಕರಿಸಿದ ಪರ್ಣಿಕಾ ಗೋಕುಲ್, ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ PUCಯಲ್ಲಿ ಓದ್ತಾ ನಂದಗೋಕುಲ ತಂಡದ ಕಲಾವಿದೆಯಾಗಿ ಸಹಕರಿಸ್ತಾ ಇರುವ ಸ್ಥಳೀಯ ಪ್ರತಿಭೆ ಸಾನ್ವಿ ಉಳ್ಳಾಲ್, ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸ್ತಾ ನಂದಗೋಕುಲ ತಂಡದ ಜೊತೆಗೆ ಕಲಾವಿದೆಯಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವ ದುರ್ಗಾ, ಓರ್ವ ಉದ್ಯಮಿಯಾಗಿದ್ದು ಗೃಹಿಣಿಯಾಗಿದ್ದುಕೊಂಡು ನಂದಗೋಕುಲ ತಂಡದೊಂದಿಗೆ ಕಲೆಯ ಮೇಲಿನ ಅತೀವ ಆಸಕ್ತಿಯಿಂದ ಕಲಾವಿದೆಯಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವ ಕೃತಿಕಾ ಶೇಖರ್, ಮಂಗಳೂರಿನ ಕೆನರಾ ಪದವಿ ಕಾಲೇಜಿನಲ್ಲಿ ಪದವಿಯಲ್ಲಿ ಓದ್ತಾ ನಂದಗೋಕುಲ ತಂಡದ ಕಲಾವಿದೆಯಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವ, ಆರಂಭದಲ್ಲಿ ಮಹೋದರನಾಗಿ ಮತ್ತೆ ಮಾಲಿನಿಯಾಗಿ ಕೊನೆಯಲ್ಲಿ ಮಂದಬುದ್ಧಿಯವನಾಗಿ ಅಭಿನಯಿಸಿದ ಭೂಮಿಕಾ ಶೆಟ್ಟಿ, ವ್ಯಾಘ್ರಚೂಡ ಮತ್ತು ಸುದೇವ ಮುನಿಯಾಗಿ ಅಭಿನಯಿಸಿದವರು ಮಂಗಳೂರಿನ ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ವ್ಯಾಸಂಗವನ್ನು ಮಾಡ್ತಾ ಇರುವ ತಂಡದ ಮತ್ತೊಬ್ಬ ಕಲಾವಿದೆ ವೇದಶ್ರೀ ಹಾಸನ, ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ನಂದಗೋಕುಲ ತಂಡದೊಂದಿಗೆ ನೃತ್ಯ ಕಲಾವಿದೆಯಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವ ಸಂತೋಷಿ,
ಓರ್ವ ಯೋಗ ಶಿಕ್ಷಕಿಯಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಯೋಗ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ನಂದಗೋಕುಲ ತಂಡದೊಂದಿಗೆ ನೃತ್ಯ ಕಲಾವಿದೆಯಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವ ಪುಣ್ಯವತಿ ದಾವಣಗೆರೆ. ಮಂಗಳೂರಿನ ಕಾಲೇಜೊಂದರಲ್ಲಿ PUCಯಲ್ಲಿ ಓದ್ತಾ ನಂದಗೋಕುಲ ತಂಡದ ಕಲಾವಿದೆಯಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಆರಂಭದಲ್ಲಿ ನಾಗರತಿಯಾಗಿ ಪಂಚನಾಗಕನ್ನಿಕೆಯರಿ ನಾಗರತಿಯಾಗಿ ಮತ್ತೆ ದುರ್ಮುಖನಾಗಿ ಅಭಿನಯವನ್ನು ನೀಡಿದ ನೃತ್ಯ ಕಲಾವಿದೆ ಸೌಜನ್ಯ ವೆಳ್ಚಳ. ಆರಂಭದ ಪಂಚನಾಗಕನ್ನಿಕೆಯರಲ್ಲಿ ಚಾರುರತಿಯಾಗಿ ಅದಾದ ನಂತರ ಸೂರುಗೋಳಿ ಅಂತುವಾಗಿ ಮತ್ತು ವಿವಿಧ ಪಾತ್ರಗಳಲ್ಲಿ ಮಿಂಚಿದ MV ಶಕ್ತಿ ಕಾಲೇಜಿನಲ್ಲಿ ಫಿಸಿಯೋಥೆರಪಿಯಲ್ಲಿ ಓದ್ತಾ ಇರುವ ಖುಷಿ. ತನ್ನ ಸ್ನಾತಕೋತ್ತರ ಪದವಿಯ ನಂತರ ನಂದಗೋಕುಲ ತಂಡದಲ್ಲಿ ಪೂರ್ಣ ಪ್ರಮಾಣದ ಕಲಾವಿದೆಯಾಗಿ ಚಾಮುಂಡೇಶ್ವರಿಯಾಗಿ ಮತ್ತು ಆರಂಭದಲ್ಲಿ ಚಾರುರತಿಯಾಗಿ ಹೀಗೆ ವಿವಿಧ ಪಾತ್ರಗಳಲ್ಲಿ ಮಿಂಚಿದ ತಂಡದ ಪ್ರಮುಖ ಕಲಾವಿದೆ ವಿದುಷಿ ಸೃಜನಾ ಚಿತ್ರೋಡ್ಕರ್. ರಂಗಾಯಣದಲ್ಲಿ 1 ವರ್ಷದ ಪದವಿಯನ್ನು ಪಡೆದು ನಂದಗೋಕುಲ ತಂಡದೊಂದಿಗೆ ಪೂರ್ಣ ಪ್ರಮಾಣದ ಕಲಾವಿದೆಯಾಗಿ ರಂಗಭೂಮಿಯ ಕಲಾವಿದೆಯೂ ಆಗಿರುವ ಈಶ್ವರ ಮತ್ತು ದೇವವರ್ಮನಾಗಿ ಅಭಿನಯಿಸಿದ ಚೈತ್ರ ಕೋಟ್ಯಾನ್. ಮಂಗಳೂರಿನ ಸಂತ ಆಗ್ನೆಸ್ ಕಾಲೇಜಿನಲ್ಲಿ MBA ಪದವಿಯಲ್ಲಿ ಓದ್ತಾ ನಂದಗೋಕುಲ ತಂಡದ ಪ್ರಮುಖ ಕಲಾವಿದೆಯಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಆರಂಭದ ಪಂಚನಾಗಕನ್ನಿಕೆಯರಲ್ಲಿ ಮಂದರತಿಯಾಗಿ ಅದಾದ ನಂತರ ಜಲಜಾಕ್ಷಿಯಾಗಿ ಕೊನೆಯಲ್ಲಿ ವ್ಯಾಘ್ರೇಶ್ವರಿಯಾಗಿ ಹೀಗೆ ವಿವಿಧ ಪಾತ್ರಗಳಲ್ಲಿ ಮಿಂಚಿರುವ ಸಹನ ಪೂಂಜ. ಈಕೆಯು ಒಂದು ಅರ್ಥದಲ್ಲಿ ಸ್ಥಳೀಯ ಕಲಾವಿದೆ, ಜಪ್ಪಿನ ಗುರುವಿನವಳು ಸಹನ ಪೂಂಜ. ನಂದಗೋಕುಲ ತಂಡ ಅರೆಹೊಳೆಯಲ್ಲಿ ಪೂರ್ಣ ಪ್ರಮಾಣದ ರಂಗ ಶಿಕ್ಷಣ ಕೇಂದ್ರವನ್ನು ಹೊಂದಿದೆ. ಅದರ ನಿರ್ವಹಣೆಯನ್ನು ಮಾಡ್ತಾ ಓರ್ವ ಗ್ರಾಫಿಕ್ ಡಿಸೈನರ್ ಆಗಿ ನಮ್ಮೊಂದಿಗೆ ಕಲಾವಿದನಾಗಿ ಸಹಕರಿಸ್ತಾ ಇಂದು ಬೊಬ್ಬರಿಯನಾಗಿ ಅಭಿನಯಿಸಿದ್ದು ವೀರೇಂದ್ರ ಅರೆಹೊಳೆ. ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ಪದವಿಯಲ್ಲಿ ಓದ್ತಾ ಓರ್ವ ರಂಗಭೂಮಿ ಮತ್ತು ನೃತ್ಯ ಕಲಾವಿದನಾಗಿ ನಂದಗೋಕುಲ ತಂಡದ ಪ್ರಮುಖ ಕಲಾವಿದನಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇಂದು ಕದುಕುಟುಕನಾಗಿ ಅಭಿನಯಿಸಿದ ಧನುಷ್ ಕಾಮತ್. ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಮಾಡ್ತಾ ಓರ್ವ ರಂಗಭೂಮಿ ಕಲಾವಿದನೂ ಆಗಿ ನಮ್ಮ ತಂಡದೊಂದಿಗೆ ಸಹಕರಿಸಿದ ಪ್ರತಿಭಾನ್ವಿತ ಕಲಾವಿದ ವೀರಭದ್ರನಾಗಿ ಉದಿತ್ ಯೋಗಿ. ಮಂಗಳೂರಿನಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಓದ್ತಾ ತಂಡದ ಮತ್ತೋರ್ವ ಪ್ರಮುಖ ಕಲಾವಿದನಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಓರ್ವ ಯಕ್ಷಗಾನ ಕಲಾವಿದನೂ ಆಗಿರುವ ಜಿತೇಶ್ ಇಂದು ಕೆಂಡದ ಹೈಗುಳಿಯಾಗಿ ಸಹಕರಿಸಿದ್ದಾರೆ. ನೀನಾಸಂನಲ್ಲಿ 1 ವರ್ಷದ ತರಬೇತಿಯನ್ನು ಪಡೆದು ಅದಾದ ನಂತರ ನೀನಾಸಂನ 1 ವರ್ಷದ ತಿರುಗಾಟದ ನಾಟಕಗಳಲ್ಲಿಯೂ ಅಭಿನಯಿಸಿ ನಂದಗೋಕುಲ ತಂಡದ ಪೂರ್ಣ ಪ್ರಮಾಣದ ಕಲಾವಿದನಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇರುವ ನಂದಿಕೇಶನಾಗಿ ಮತ್ತೆ ಕೊನೆಯಲ್ಲಿ ಮಹಿಷಾಕ್ಯನಾಗಿ ಅಭಿನಯಿಸಿದ ಅಕ್ಷಿತ್ ನಂದಗೋಕುಲ. ಈ ನೃತ್ಯ ರೂಪಕದ ಸಂಪೂರ್ಣ ನೃತ್ಯ ಸಂಯೋಜನೆ ಮತ್ತು ನಿರ್ದೇಶನ ಹಾಗೂ ಕಾಂತಾರ 1, ಸಾರಂಗಿ, ಮಗನೆ ಮಹಿಷ, ಹರೀಶ ವಯಸ್ಸು 36 ಹೀಗೆ ವಿವಿಧ ಚಲನಚಿತ್ರಗಳಲ್ಲಿಯೂ ನಟಿಸಿರುವ ಓರ್ವ ರಂಗಭೂಮಿ ಕಲಾವಿದೆ, ನೃತ್ಯ ಕಲಾವಿದೆ, ಯಕ್ಷಗಾನ ಕಲಾವಿದೆಯಾಗಿರುವ ನಂದಗೋಕುಲದ ನೇತೃತ್ವವನ್ನು ವಹಿಸಿರುವ ಮತ್ತು ಇಂದು ದುರ್ಗಾಪರಮೇಶ್ವರಿಯಾಗಿ ಪಾರ್ವತಿಯಾಗಿ ಅಭಿನಯಿಸಿದ ಶ್ವೇತಾ ಅರೆಹೊಳೆ ಸಂಘಟನೆ. ಈ ಎಲ್ಲ ಕಲಾವಿದರ ವಸ್ತ್ರ ವಿನ್ಯಾಸ ಮತ್ತು ಅದನ್ನು ತಯಾರಿಸಿದವರು ದಯವಿಟ್ಟು ವೇದಿಕೆಗೆ ಬರಬೇಕು. ಗೀತಾ ಅರೆಹೊಳೆ. ಈ ಎಲ್ಲ ವಸ್ತ್ರ ವಿನ್ಯಾಸ ಮತ್ತು ಅದರ ತಯಾರಿ ಗೀತಾ ಅರೆಹೊಳೆ. ಬೆಳಕಿನ ವಿನ್ಯಾಸ ಮತ್ತು ನಿರ್ವಹಣೆಯನ್ನು ಮಾಡಿದವರು ವಿನಯ್ ಉಳ್ಳೂರು. ದಯವಿಟ್ಟು ವೇದಿಕೆಗೆ ಬರಬೇಕು, ವಿನಯ್ ಉಳ್ಳೂರು. ಈ ನೃತ್ಯ ರೂಪಕದ ಸಾಹಿತ್ಯ ರಚನೆ ವಿದ್ವಾನ್ ಆದರ್ಶ್ ಎಸ್ ಆಚಾರ್ಯ. ಸಂಭಾಷಣೆ ಅರೆಹೊಳೆ ಸದಾಶಿವರಾವ್ ಅಂದರೆ ನಾನು ಕಾರ್ಯಕ್ರಮ ನಿರೂಪಣೆಯಲ್ಲಿ ಮುಂದಿದ್ದೇನೆ. ಸಂಗೀತ ಗುರುರಾಜ್ ಎಂಬಿ. ಹಾಡಿದವರು ಗುರುರಾಜ್ ಎಂಬಿ, ಸಂಗೀತ ಬಾಲಚಂದ್ರ ಮತ್ತು ರವೀಂದ್ರ ಪ್ರಭು. ಇದು ನಂದಗೋಕುಲ ತಂಡದ ಕೊಡುಗೆ. ಶ್ರೀ ಉಮಾಮಹೇಶ್ವರಿ ಮತ್ತು ಮಂದಾರ್ತಿ ದುರ್ಗಾಪರಮೇಶ್ವರಿ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ತಮಗೆಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.